ಮಿಸ್ ಅಡಿಷನಲ್ ತಗೋ. ಮಿಸ್ ಅಡಿಷನಲ್. ಏನೋ ಇಷ್ಟೋ ತನಕ ಸುಮ್ಮನೆ ಇದ್ದು ಈಗ ಅಡಿಷನಲ್ ಮೇಲೆ ಅಡಿಷನಲ್ ತಗೋತಿದ್ಯಾ? ಈಗೆಲ್ಲ ನೆನ್ಪಾಗ್ತಿದೆ ಮಿಸ್. ಅಷ್ಟು ಚೆನ್ನಾಗಿ ಓದಿದ್ಯಾ? ಎಲ್ಲ ಗೈಡ್ ಮಹಿಮೆ ಮಿಸ್. ಏನು ಗೈಡಾ? ಗೈಡ್ ಅಲ್ಲ ಮಿಸ್, ಗಾಡ್, ದೇವ್ರು. ಓಹೋ ಸರಿ ಬರಿ. ಏನ್ ಮಾಡ್ತಿದ್ಯಾ ಬಾವಾ? ನಿನ್ ಕೆಲ್ಸ ನೋಡ್ಕೋ. ಮಿಸ್ ನೋಡಿದ್ರೆ ನಿನ್ನ ಡಿಬಾರ್ ಮಾಡ್ತಾರೆ. ಅದೇನಿಲ್ಲ. ಏಯ್ ಏನ್ರೋ ಮಾಡ್ತಿದ್ದೀರಾ? ಏನಿಲ್ಲ ಮಿಸ್. ಮಿಸ್, ಈ ರಾಕಿ ಚೀಟಿ ನೋಡ್ಕೊಂಡ್ ಬರೀತಿದ್ದಾನೆ. ಆ ರಾಕಿ ಗೆಟ್ ಅಪ್. ವಾಟ್ ಇಸ್ ದಿಸ್? ನೀನು ಒಳ್ಳೆ ಸ್ಟೂಡೆಂಟ್ ಅಂತ ಅನ್ಕೊಂಡ್ರೆ ಚೀಟಿ ತಂದಿದ್ಯಾ? ಅದು ನಂದಲ್ಲ ಮಿಸ್. ಮತ್ ಯಾರ್ದು? ನನಗೆ ಗೊತ್ತಿಲ್ಲ ಮಿಸ್. ಮರ್ಯಾದೆಯಿಂದ ನಿಜ ಹೇಳು. ಚೀಟಿ ನೋಡ್ಕೊಂಡು ನೀನ್ ಬರ್ದಿಲ್ವಾ? ಮಿಸ್, ಆ ಸ್ಲಿಪ್ಪಲ್ಲಿರೋ ಕ್ವಶನ್ಸು ನನ್ನ ಕ್ವಶನ್ ಪೇಪರಲ್ಲೇ ಇಲ್ಲ ಮಿಸ್. ಈ ಚೀಟಿ ಯಾರ್ ತಂದಿದ್ದು ಮರ್ಯಾದೆಯಿಂದ ಹೇಳಿ, ಇಲ್ಲ ಅಂದ್ರೆ ನಾನೇ ಚೆಕ್ ಮಾಡ್ಬೇಕಾಗತ್ತೆ. ಅಯ್ಯೋ, ಮಿಸ್ ಏನಾದ್ರೂ ನೋಡಿದ್ರೆ ನಾನು ಸಿಕ್ಕಾಕೊಂತೀನಿ. ಹೇಳಿ ಯಾರ್ ತಂದಿದ್ದು? ಯಾಕೋ ಇದ್ದಕ್ಕಿದ್ದಂಗೆ ಬಿಕ್ಕಳಿಕೆ ಬರ್ತಿದೆ? ಏನ್ ಮಾಡ್ದೆ? ನನ್ನ ಎಕ್ಸಾಮ್ ಕಂಪ್ಲೀಟ್ ಆಯ್ತು ಮಿಸ್, ನಾನು ಹೋಗ್ತೀನಿ. ಏನೋ ಎಲ್ರಿಗಿಂತ ಲೇಟಾಗಿ ಶುರು ಮಾಡ್ದೆ, ಎಲ್ರಿಗಿಂತ ಮೊದಲೇ ಎಕ್ಸಾಮ್ ಬರ್ದ್ಬಿಟ್ಯಾ? ಅಷ್ಟೇ ಅಲ್ವಾ ಮಿಸ್? ರಾಕಿ ಸಿಟ್ ಡೌನ್. ಎಲ್ರು ಬರೀರಿ. ಬಾಬಾ, ಚೀಟಿ ಹಿಡ್ಕೊಂಡು ಬರೆಯೋದು ತಪ್ಪಲ್ವಾ ಬಾವಾ? ಅದರಲ್ಲೂ ನಿನ್ ಚೀಟಿನ ನನ್ನ ಮೇಲೆ ಬಿಸಾಕ್ದೆ. ಮಿಸ್ಸಿಗೆ ನಾನು ಕಾಪಿ ಮಾಡ್ತಿದ್ದೀನಿ ಅಂತ ಹೇಳ್ದೆ. ಮತ್ತೆ ನೆನ್ನೆ ನಿನ್ನಿಂದ ನಾನು ಹೊಡ್ಸ್ಕೊಂಡೆ, ಅದಕ್ಕೆ ನಾನೇನ್ ಸಿಕ್ಕಾಕ್ಸೋಣ ಅನ್ಕೊಂಡೆ. ನೀನ್ ಲಕ್ಕಿಯಾಗಿ ತಪ್ಸ್ಕೊಂಡೆ. ಹಾಗೆ ಹೇಳಿದ್ರೆ ನಾನು ಡಿಬಾರ್ ಆಗ್ತೀನಿ ಬಾವಾ. ಹೋಗೋ ಗೂಬೆ, ಡಿಬಾರ್ ಮಾಡೋದು ಮೇನ್ ಕ್ಲಾಸ್ ಅವ್ರಿಗೆ, ನಮ್ಗಲ್ಲ. ಅಯ್ಯಪ್ಪ, ಎಕ್ಸಾಮ್ ಹೆಂಗೋ ಪಾಸ್ ಆಗ್ತೀನಿ. ಉಳ್ದಿರೋ ಎಕ್ಸಾಮ್ಗೂ ಹಿಂಗೆ ಚೀಟಿ ಇಟ್ಕೊಂಡು ಪಾಸ್ ಆಗ್ಬೇಕು, ಇಲ್ಲಾಂದ್ರೆ ಅಮ್ಮ ಹೊಡಿತಾಳೆ. ನಿನ್ನ ಎಕ್ಸಾಮ್ ಆಯ್ತಾ ಅಣ್ಣ? ಆಯ್ತು. ನೀವಿಬ್ರು ಹೇಗೆ ಬರೆದ್ರಿ? ಚೆನ್ನಾಗಿ ಬರ್ದಿದ್ದೀವಿ ಅಣ್ಣ. ನಾನು ಕ್ಲಾಸಿಗೆ ಫಸ್ಟ್ ಬರ್ತೀನಿ ಅಣ್ಣ. ನಾನು ಸ್ಕೂಲಿಗೆ ಫಸ್ಟ್ ಬರ್ತೀನಿ ಅಣ್ಣ. ಅಣ್ಣ, ನಮ್ಮ ಐಸ್ ಕ್ರೀಮ್ ಕೊಡಿಸ್ತೀಯಾ? ನನಗೆ ಚಾಕ್ಲೇಟ್ ಬೇಕು ಅಣ್ಣ. ಓಕೆ, ಎಕ್ಸಾಮ್ಸ್ ಚೆನ್ನಾಗಿ ಬರೆದ್ರಿ ಅಲ್ವಾ? ನೀವು ಕೇಳಿದ್ನೆಲ್ಲ ಕೊಡಿಸ್ತೀನಿ. ಅಣ್ಣ, ಮುದ್ದು ಅಣ್ಣ. ಬನ್ನಿ ಹೋಗೋಣ. ಇದೇ ಥರ ಪ್ರತಿ ಸಲನೂ ಯಾವುದೋ ಒಂದು ರೀತಿಲಿ ಅಡ್ಡಿ ಪಡಿಸ್ತಾನೆ ಇರ್ತೀನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ನಂದಿನಿ ಮದುವೆ ಬಗ್ಗೆನಾ? ಹೌದು ರೀ. ಹಾರಿಕಾಯಿಂದ ಸುಮ್ಮನೆ ನಂದಿನಿ ಮೇಲೆ ಆರೋಪ ಬರ್ತಿದೆ. ಆ ಆರೋಪಗಳೆಲ್ಲ ನಿಜ ಅಲ್ಲ ಅಂತ ನಮ್ಗೆ ಗೊತ್ತಲ್ಲ ಹೊಸೋರೆ. ಈ ಸಂಬಂಧ ಆಗಿಲ್ಲ ಅಂದರೆ ಬೇರೆ ಸಂಬಂಧ ನೋಡಿದ್ರಾಯ್ತು.
ಹಾರಿಕಾ ನಮ್ಮ ಮೇಲೆ ದ್ವೇಷ ಇಟ್ಕೊಂಡಿದ್ದಾಳೆ ರೀ. ನಮ್ಮ ಮನೇಲಿ ಯಾರಿಗೂ ಮನಃಶಾಂತಿ ಇಲ್ಲದೆ ಇರೋ ಥರ ಮಾಡ್ತೀನಿ ಅಂತಿದ್ದಾಳೆ. ಹಾಂ, ಹಾರಿಕಾ ನಮ್ಮ ಫ್ಯಾಮಿಲಿಗೆ ಏನೂ ಮಾಡೋಕ್ಕಾಗಲ್ಲ. ನೀವು ಅವಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ, ಓಕೆ? ನಾನು ಫ್ರೆಶ್ ಆಗಿ ಬರ್ತೀನಿ. ಅಯ್ಯೋ, ಆ ಡೋರ್ಗೆ ಬೋಲ್ಟ್ ಬಿದ್ದೋಗಿದೆ ರೀ, ಅದಕ್ಕೆ ಸ್ಟ್ರಕ್ ಆಗಿದೆ. ಪರವಾಗಿಲ್ಲ ರೀ, ಸ್ಟೋರ್ ರೂಮಲ್ಲಿ ಸ್ಕ್ರೂ ಡ್ರೈವರ್ ಇದೆ, ತೊಗೊಂಬಂದು ರಿಪೇರಿ ಮಾಡ್ತೇನೆ. ನೀವಿರ್ರಿ, ನಾನೇ ತರ್ತೀನಿ. ಈ ಸೂಟ್ ಕೇಸ್ ಯಾವುದು? ಯಾವತ್ತೂ ನೋಡ್ಲಿಲ್ವಲ್ಲ. ಇದೇನಿದು? ಇದಿಲ್ಲಿಗೆ ಹೇಗೆ ಬಂತು? ಏನು ಅಂದ್ರೆ, ಈ ರೇಷನ್ ಕಾರ್ಡ್ನ ಒಂದ್ಸಲ ನೋಡಿ. ಇದೆಲ್ರಿ ಸಿಕ್ತು? ಸ್ಟೋರ್ ರೂಮಲ್ಲಿ ಆ ಹಳೆ ಪೆಟ್ಟಿಗೆಲಿತ್ತು ರೀ. ಅಪ್ಪ ಅಮ್ಮನಿಗೆ ನಾವು 3 ಜನ ಮಕ್ಕಳು ಮಾತ್ರ ಅಲ್ವಾ? ಈ ಪಾಪು ಯಾರು? ಅದೇ ನನಗೂ ಅರ್ಥ ಆಗ್ತಿಲ್ಲ ರೀ. ಕೆಳಗಡೆ ಹೆಸರಿದೆ, ಓದ್ರಿ. ರಾಮಮೋಹನ್ 35 ವರ್ಷ, ಜಯಂತಿ 30 ವರ್ಷ, ಭಾಸ್ಕರ್ 7 ವರ್ಷ, ಅಭಿರಾಮ್ 5 ವರ್ಷ, ದಮಯಂತಿ 3 ವರ್ಷ. ಅಖಿಲ್ 1 ವರ್ಷ. ಇದೇನಿದು? ದಮಯಂತಿ ಚಿಕ್ಕಮ್ಮನ ಮಗಳಲ್ವಾ? ಮತ್ತೆ ರೇಷನ್ ಕಾರ್ಡಲ್ಲಿ ಅವಳ ಹೆಸರು ಯಾಕಿದೆ? ಅಂದ್ರೆ ದಮಯಂತಿ ನಿಮ್ ಸ್ವಂತ ತಂಗಿನಾ? ನಿಮ್ ಚಿಕ್ಕಮ್ಮನ ಹತ್ರ ಬೆಳೆದ್ಲಾ? ಗೊತ್ತಿಲ್ಲ ರೀ, ಆವಾಗ ನಾನು ತುಂಬ ಚಿಕ್ಕವನಲ್ವಾ? ಅತ್ತೆ ಕೇಳಿದ್ರೆ ಗೊತ್ತಾಗತ್ತಲ್ವಾ? ಅಮ್ಮನ ಕೇಳೋಣ ಬನ್ನಿ. ಅಮ್ಮ, ಏನಭಿ? ಇದೊಂದ್ಸಲ ನೋಡು. ಇದು ನಿಮ್ಗೆಲ್ ಸಿಕ್ತು? ಸ್ಟೋರ್ ರೂಮಲ್ಲಿ ಸಿಕ್ತು ಅತ್ತೆ, ಹಳೆ ಪೆಟ್ಟಿಗೆಲ್ ಕಾಣಿಸ್ತು. ನೀನು ರೂಮ್ಗೆ ಯಾಕೆ ಹೋದೆ? ಅಷ್ಟುಗೋ ಪೆಟ್ಟಿಗೆ ಯಾಕೆ ತೆಗ್ದೆ? ಅಮ್ಮ ಕೂಲ್, ಯಾಕೆ ಅಷ್ಟೊಂದು ಎಮೋಷನಲ್ ಆಗ್ತಾ ಇದೆಯಾ? ಏನಾಯ್ತು ಅತ್ತೆ? ಆ ಕಾರ್ಡ್ ಬಗ್ಗೆ ಯಾಕಷ್ಟು ವರಿ ಮಾಡ್ಕೊಂಡಿದ್ದೀರಾ? ಅಮ್ಮ, ಕಾರ್ಡಲ್ಲಿ ಅಣ್ಣ ಅಖಿಲ್ ನನ್ನ ಜೊತೆ ದಮಯಂತಿ ಹೆಸರು ಯಾಕಿದೆ? ಅವಳು ಚಿಕ್ಕಮ್ಮನ ಮಗಳಲ್ವಾ?
ಹೌದೌದು, ದಮಯಂತಿ ನನ್ನ ತಂಗಿ ಮಗಳು. ಮತ್ತೆ ನಮ್ಮ ಕಾರ್ಡಲ್ಲಿ ಅವಳ ಹೆಸರು ಯಾಕಿದೆ ಅಮ್ಮ? ನಾನೇನು ಕೇಳಬೇಡ, ನಾನೇನು ಹೇಳೋದಿಲ್ಲ. ದಮಯಂತಿ ನಿಜವಾಗ್ಲೂ ನಿಮ್ಮ ತಂಗಿ ಮಗಳೇನ ಅತ್ತೆ? ನಾನೇನು ಹೇಳಲ್ಲ ಅಂತ ಹೇಳಿದ್ನಲ್ಲ, ಹೋಗಿ. ಸರಿನಮ್ಮ, ನಮ್ಮ ಹತ್ರ ಹೇಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಬಿಟ್ಬಿಡು. ಹೊಸವ್ರೆ ಬನ್ನಿ. ಒಂದು ನಿಮಿಷ ಇರಿ. ನಿಮ್ಮಪ್ಪ ನಾನು ಈ ವಿಷಯ ಯಾವತ್ತೂ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ವಿ. ಅಷ್ಟಕ್ಕೂ ಈ ಸತ್ಯನ ನಮ್ಮಲ್ಲೇ ಮುಚ್ಚಿಟ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ದುರದೃಷ್ಟವಶಾತ್ ನಿಮ್ಗಿದ್ ಸಿಕ್ಬಿಡ್ತು. ಅಮ್ಮ, ನಾವು ಇದನ್ನ ಇಲ್ಲೇ ಮರ್ತ್ಬಿಡ್ತೀವಮ್ಮ. ನಮ್ಮ ಹತ್ರ ಹೇಳ್ದಿರೋ ವಿಷಯ ಏನಾದರೂ ಇದ್ರೆ ಹೇಳಕ್ ಹೋಗ್ಬಿಡಿ. ಅಭಿ, ಇಲ್ಲ ಅಭಿ, ಈ ಒಂದು ವಿಷಯ ಬಿಟ್ಟು ನಿನಗೆ ನಮ್ಮ ಕುಟುಂಬದ ಬಗ್ಗೆ ಎಲ್ಲ ವಿಷಯನೂ ಗೊತ್ತು. ಇದು ಸ್ವಲ್ಪ ನಿನಗೆ ಹೇಳ್ದಿರೋಂಥ ವಿಷಯ ಏನೂ ಇಲ್ಲ. ಆದರೆ ಇಷ್ಟು ದಿನ ಬೇರೆ ದಾರಿ ಇಲ್ಲದೆ ಈ ರಹಸ್ಯನ ಮುಚ್ಚಿಡ್ಬೇಕಾಗಿ ಬಂತು. ದಮಯಂತಿ ನನ್ನ ತಂಗಿ ಮಗಳಲ್ಲ, ನನ್ನ ಮಗಳು, ನಾನು ಹೆತ್ತ ಮಗಳು. ಭಾಸ್ಕರ್ ಹುಟ್ಟಿದ ಮೇಲೆ, ನೀನು ಈ ಮನೆಗೆ ಬಂದ ಮೇಲೆ ದಮಯಂತಿ ಹುಟ್ಟಿದ್ಲು. ಆಮೇಲೆ ನನಗೆ ಅಖಿಲ್ ಹುಟ್ಟಿದ. ಅದಕ್ಕೆ ಈ ಕಾರ್ಡಲ್ಲಿ ನಿಮ್ಮ ಮೂವರ ಜೊತೆ ದಮಯಂತಿ ಕೂಡ ಇದ್ದಾಳೆ. ಅಮ್ಮ, ಮತ್ತೆ ದಮಯಂತಿ ಚಿಕ್ಕಮ್ಮನ ಮಗಳು ಅಂತ ಯಾಕೆ ಹೇಳೋ ಪರಿಸ್ಥಿತಿ ಬಂತು? ಹೇಳ್ತೀನಿ ಕಣೋ. ನನ್ನ ತಂಗಿ ಸರಸ್ವತಿಗೆ ಮದುವೆ ಆಗಿ ತುಂಬ ವರ್ಷ ಆಗಿದ್ರು ಮಕ್ಕಳಾಗಿರ್ಲಿಲ್ಲ. ನನಗೆ ದಮಯಂತಿ ಹುಟ್ಟಿದಾಗ ಸರಸ್ವತಿ ನನ್ನ ಜೊತೆನೇ ಇದ್ಲು. ಆ ಟೈಮಲ್ಲಿ ನನಗೆ ಆರೋಗ್ಯ ಸರಿ ಇರಲಿಲ್ಲ. ಅದಕ್ಕೆ ಸರಸ್ವತಿ ದಮಯಂತಿನ ನೋಡ್ಕೊಂಡ್ಲು. ಅವಳು ಬೆಳೆಸಿದ್ದ ಪ್ರೀತಿಗೆ ದಮಯಂತಿನ ದತ್ತು ಕೊಡು ಅಂತ ಕೇಳಿದ್ಲು. ನಿಮ್ಮಪ್ಪನೂ ಆಯ್ತು ಅಂತ ಹೇಳಿದ್ರು. ಆದರೆ ದಮಯಂತಿ ನಮ್ಮ ಮಗಳು ಅಂತ ಯಾರಿಗೂ ಹೇಳಬಾರ್ದು ಅಂತ ಸರಸ್ವತಿ ನಮ್ಮ ಹತ್ರ ಮಾತು ತಗೊಂಡ್ಲು. ನೀನ್ ನಮ್ಮ ಸ್ವಂತ ಮಗ ಅಲ್ಲ ಅನ್ನೋ ವಿಷಯನ ಹೇಗೆ ನಾವ್ ಯಾರಿಗೂ ಹೇಳಲಿಲ್ವೋ ಹಾಗೆ ದಮಯಂತಿ ನಾವ್ ಹೆತ್ತಿರೋ ಮಗಳು ಅಂತ ಯಾರಿಗೂ ಹೇಳಿಲ್ಲ ಅಭಿ. ನೀನ್ ನನ್ನ ಹೆತ್ತ ಮಗ ಅಲ್ಲ ಅಂದ್ರೆ ನಮ್ಗೆಷ್ಟು ನೋವಾಗುತ್ತೋ, ದಮಯಂತಿ ಅವಳ ಮಗಳು ಅಲ್ಲ ಅಂತಂದ್ರೆ ಸರಸ್ವತಿ ಕೂಡ ಅಷ್ಟು ನೊಂದ್ಕೊಂಡ್ಬಿಡ್ತಾಳೆ. ಅದಕ್ಕೆ ನಿಮ್ಮಪ್ಪ ನಾನು ಈ ರಹಸ್ಯನ ಮುಚ್ಚಿಟ್ಟಿದ್ವಿ. ನಿಮ್ದು ಎಂಥ ಒಳ್ಳೆ ಮನಸ್ಸು ಅತ್ತೆ. ತಾಯಿ ಇಲ್ದೇ ಇರೋ ಅಭಿಯವ್ರನ್ನ ನೀವು ಹೆತ್ತ ಮಗನ ಥರ ಬೆಳೆಸಿದ್ರಿ. ಮಕ್ಕಳಿಲ್ದೇ ಇರೋ ನಿಮ್ಮ ತಂಗಿಗೆ ನೀವು ಹೆತ್ತ ಮಗಳನ್ನ ದತ್ತು ಕೊಟ್ರಿ. ನಿಮ್ದು ತುಂಬಾ ದೊಡ್ಡ ಮನಸ್ಸು ಅತ್ತೆ. ಹೆತ್ತ ಮಗಳು ಕಣ್ಮುಂದೆ ಇದ್ರು, ದೊಡ್ಡಮ್ಮ ಅಂತ ಕರೀತಾ ಇದ್ರು ಕೂಡ
ಅದನ್ನು ಸಹಿಸ್ಕೊಳ್ತಾ ಅಮ್ಮ ಅಂತ ಕರೆಸ್ಕೊಳ್ಳೋ ಆಸೆ ಇದ್ರೂ ಕೂಡ ಅದನ್ನು ತಾಳ್ಮೆಯಿಂದ ಇದ್ದು ನೀನು ಎಷ್ಟು ನೋವು ಪಡ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತಾ ಇದೆಯಮ್ಮ. ಆ ನಂಬಿಕೆ ಮೇಲೇನೆ ಕೇಳ್ತಾ ಇದ್ದೀನಿ. ಈ ರಹಸ್ಯನ ನೀವು ಕೂಡ ನಿಮ್ಮ ಮನಸ್ಸಲ್ಲೇ ಮುಚ್ಚಿಟ್ಕೊಳ್ಳಿ. ಈ ನಿಜ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ದಮಯಂತಿ, ಯಾಕೆ ಅಳ್ತಿದ್ಯಾ? ನೀನು ನನಗೆ ಮೋಸ ಮಾಡಿದ್ಯಾ. ಏನೇ ಹೇಳ್ತಾ ಇದ್ಯಾ? ನಾನ್ ಎಲ್ಲ ಕೇಳಿಸ್ಕೊಂಡೆ. ನೀನ್ ನನ್ ದೊಡ್ಡಮ್ಮ ಅಲ್ಲ, ನಮ್ಮಮ್ಮ, ನನ್ನ ಹೆತ್ತ ತಾಯಿ. ಹಸುಗೋಸಾಗಿದ್ ನನ್ನ ನಿನ್ ತಂಗಿ ಕೊಡಕ್ಕೆ ನಿನಗ್ ಮನ್ಸಾದ್ರೂ ಹೇಗ್ ಬಂತಮ್ಮ? ಏನ್ ತಪ್ಪು ಮಾಡಿದೀನಿ ಅಂತ ನನ್ನ ದೂರ ಮಾಡ್ದೆ ನೀನು. ಅಪ್ಪನ, ಅಣ್ಣಂದ್ರನ್ನ, ಅಖಿಲ್ನ ನನ್ನಿಂದ ಯಾಕೆ ದೂರ ಮಾಡ್ದೆ? ನಾನು ಆಗ್ಬೇಕು ಅಂತ ಮಾಡಲಿಲ್ಲ ಕಣೆ. ನನ್ನ ತಂಗಿಗೆ ಮಕ್ಕಳಾಗಿಲ್ಲ ಅಂತ ಅವಳು ಬಾಯ್ ಬಿಟ್ಟು ಕೇಳಿದ್ಲು ಅಂತ ನಿನ್ನೆ ದತ್ತು ಕೊಡ್ಬೇಕಾಗಿ ಬಂತು. ಇಷ್ಟು ವರ್ಷ ಈ ವಿಷಯನ ನನಗೆ ಯಾಕೆ ಹೇಳಲಿಲ್ಲ? ನಾನು ಯಾಕೆ ಬೇರೆಯವ್ಳನ್ನಾಗಿ ಮಾಡಿದೆ? ಅಯ್ಯೋ, ನಿನ್ನ ಯಾವತ್ತು ನಾನು ಹಾಗೆ ನೋಡ್ಲಿಲ್ಲ ದಮಯಂತಿ. ನಿನಗೂ ನೆನಪಿದ್ದೇ ಇರುತ್ತೆ. ನಿನಗೇನೇ ಕಷ್ಟ ಬಂದರೂ ನಾನು ಕಾಪಾಡಿದ್ದೀನಿ. ಯಾವತ್ತೂ ನಿನ್ನ ಸುಮ್ಮನೆ ಬಿಟ್ಟಿಲ್ಲ. ಬಿಟ್ಟಿದ್ಯಾ? ನಾನು ಬಡತನ ಅನುಭವಿಸೋ ಹಾಗೆ ಮಾಡಿದೆ. ಈ ಮನೆಯಿಂದ ದೂರ ಮಾಡಿದೆ. ನಿನ್ನಿಂದ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಬಡತನದಲ್ಲಿ ಬಳಲಿದ್ದೀನಿ. ಅಣ್ಣಂದ್ರು ಅಖಿಲ್ ದುಡ್ಡಲ್ಲಿ ಬೆಳೆದ್ರೆ ನಾನ್ ಮಾತ್ರ ದರಿದ್ರದಲ್ಲಿ ಬೆಳೆದೆ. ನನಗ್ ನೀನು ದ್ರೋಹ ಮಾಡಿದ್ಯಮ್ಮ. ತುಂಬಾನೇ ಅನ್ಯಾಯ ಮಾಡಿದ್ಯಾ. ನನಗೆ ಕ್ಷಮಿಸು ದಮಯಂತಿ. ತಂಗಿಗೋಸ್ಕರ ನಿನ್ನ ದೂರ ಮಾಡ್ಬೇಕಾಗಿ ಬಂತಮ್ಮ. ಆದ್ರೆ
ನಿನ್ನ ಮೇಲೆ ನನಗಿರೋ ಪ್ರೀತಿನ ಯಾವತ್ತೂ ದೂರ ಮಾಡಿಲ್ಲ. ನಾನು ಯಾವತ್ತೂ ದೂರ ಮಾಡಿಲ್ಲಮ್ಮ. ಅರ್ಥ ಮಾಡ್ಕೊಳೆ. ನನ್ನ ಚಿನ್ನ ಅಲ್ವಾ, ನನ್ನ ಕಂದ, ಅರ್ಥ ಮಾಡ್ಕೊಳೆ.